ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ ಸಮುದ್ರ ವಿಜಯ ತೃತೀಯ ಸರ್ಗ 13ನೇ ಶ್ಲೋಕ. ತದಿತರಾಯತನಾತ್ತು ಯದಾಗಮಂ ಕೃತನತಿಃ ಖಲು ತತ್ರ ಹರಿಃ ಸಖಾ ಅಹಮಿಹಾಪಿ ಮಹೇಂದ್ರದಿಗಾಲಯಂ ಪ್ರಣತವಾನುತ ಯಾವದಧೀಶ್ವರಂ. ಹಿಂದೆ ನೋಡಿದಂತೆ ಮದುವೆ ಮನೆಯಿಂದ ವಾಸುದೇವ ಅಂದರೆ ಶ್ರೀಮದ್ ಆಚಾರ್ಯರು ವಾಸುದೇವ ಅಲ್ಲಿ ಅನೇಕ ದೇವಾಲಯಕ್ಕೆ ಬಂದು ಅಲ್ಲಿಂದ ಉಡುಪಿಯಲ್ಲಿ ಅನಂತೇಶ್ವರದಲ್ಲಿ ಇದ್ದಾಗ ಮಧ್ಯಗೇಹ ಭಟ್ಟರು ಹುಡುಕ್ತಾ ಉಡುಪಿಯಲ್ಲಿ ಬಂದಾಗ ಕೇಳ್ತಾರೆ ಮಗುವನ್ನ, ನಿನ್ನ ಜೊತೆಗೆ ಯಾರು ಬಂದರು, ಇಷ್ಟು ದೂರ ಬಂದ್ಬಿಟ್ಟಿದ್ದೆಲ್ಲ ಏಕಾಗಿಯಾಗಿ ಅಂತ ಕೇಳಿದಾಗ ವಾಸುದೇವ ಕೊಡುವ ಉತ್ತರ ಅದನ್ನು ನಾವು ನೋಡ್ತಾ ಇದ್ದೀವಿ. ಹಿಂದಿನ ಶ್ಲೋಕದಲ್ಲಿ ಹೇಳಿದರು, ಮದುವೆ ಮನೆಯಿಂದ ಕಾನನ ದೇವಾಲಯಕ್ಕೆ, ಅಲ್ಲಿಂದ ನಾರಿಕೇಲ ದೇವಾಲಯಕ್ಕೆ ಬಂದಾಗ ಅಲ್ಲಿ ಇದ್ದ ಆ ದೇವಸ್ಥಾನದಲ್ಲಿ ಇದ್ದ ಪರಮಾತ್ಮನೇ ನನಗೆ ಸಖನಾಗಿ ಬಂದ ಹಾಗೆ ಅಂತ. ಯಾಕೆ? ತಂದೆ ಏನು ಹೇಳಿದರು? ಯಥಾರ್ಥವನ್ನ ಹೇಳು ಅಂತ ಹೇಳಿದರು, ಸತ್ಯವನ್ನ ಹೇಳು ಹಾಗೆ ಅಂತ. ಸತ್ಯವನ್ನೇ ಆಚಾರ್ಯರು ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಮುಂದೆ ಏನಂತ ಅದನ್ನು ಹೇಳ್ತಾ ಇದ್ದಾರೆ. ವಾಸುದೇವ ಹೇಳುವ ಮಾತು ಇದು. ತದಿತರಾಯತ ತದಿತರ ಆಯತನಾತ್ ತು ಯದಾ ಆಗಮಂ ಕೃತನತಿಃ ಖಲು ತತ್ರ ಹರಿಃ ಸಖಾ ಅಹಂ ಇಹ ಅಪಿ ಮಹೇಂದ್ರದಿಗಾಲಯಂ ಪ್ರಣತವಾನ್ ಉತ ಯಾವತ್ ಅಧೀಶ್ವರಂ. ಅಹಂ ತಸ್ಮಾತ್ ಆ ಕಾನನ ದೇವತೆ ಆ ದೇವಾಲಯದಿಂದ ಯದಾಯತನ ಪರಮಾತ್ಮನ ಮತ್ತೊಂದು ದೇವಸ್ಥಾನ ಯಾವುದು? ನಾರಿಕೇಲದಲ್ಲಿ ಇದ್ದದ್ದು. ಅಲ್ಲಿ ಇದ್ದಾಗ ಅಲ್ಲಿಂದ ನಾನು ಬಂದೆ. ಅಲ್ಲಿಂದ ನಾನು ಯದಾಗಮಂ ಯಾವಾಗ ನಾನು ರಜತಪೀಠಪುರಕ್ಕೆ ನಾನು ಬಂದನೋ ಆಗ ಅಲ್ಲಿಂದ ನಾರಿಕೇಲ ದೇವಾಲಯದಿಂದ ಕೃತನತಿ ಅಂದ್ರೆ ಕ್ರೀಡಾಗುಣ ವಿಶಿಷ್ಟನಾದ ಪರಮಾತ್ಮನೇ ಇಹಾಪಿ ರಜತಪೀಠೇಪಿ ಉಡುಪಿ ತನಕ ನನಗೆ ಜೊತೆಗೆ ಬಂದದ್ದು. ಉಡುಪಿಯಲ್ಲಿ ಎಲ್ಲಿ ಬಂದರು? ಮಹೇಂದ್ರ ದಿಗಾಲಯ ಪೂರ್ವ ದಿಕ್ಕಿನಲ್ಲಿ ಇರುವ ಆಲಯಕ್ಕೆ ಬಂದರು. ಅಲ್ಲಿ ತನಕ ಪರಮಾತ್ಮನೇ ಬಂದದ್ದು. ಅಲ್ಲಿಂದ ಪಶ್ಚಿಮ ದೇವಾಲಯ, ಪಶ್ಚಿಮ ದಿಕ್ಕಿನಲ್ಲಿ ಇರುವ ಒಂದು ಆಲಯ, ಅಲ್ಲಿಗೆ ಕೂಡ ನನಗೆ ಪರಮಾತ್ಮನೇ ಜೊತೆಗೆ ಬಂದದ್ದು. ಸ್ವಾಮಿನಂ ಅಧೀಶ್ವರಂ ಅಂತಹ ಪರಮಾತ್ಮನನ್ನು ಪ್ರಣತವಾನ್ ತಾವತ್ ಕಾಲಂ ಸಖಾ ನಮಸ್ಕಾರ ಮಾಡ್ತೇನೆ, ಅವನೇ ನನ್ನ ಜೊತೆಗೆ ಸಖನಾಗಿ ಬಂದದ್ದು ಅಂತ ಹೇಳ್ತಾರೆ ನೋಡಿ. ಇಲ್ಲಿ ವ್ಯಾಖ್ಯಾನದಲ್ಲಿ ಇನ್ನೊಂದು ಸ್ವಾರಸ್ಯ ತಿಳಿಸ್ತಾ ಇದ್ದಾರೆ. ತಮಪಿ ಅಧೀಶ್ವರಂ ಹರಿಂ ಯಾವತ್ ಯದಾ ಪ್ರಣತವಾನ್ ನಮಸ್ಕೃತವಾನ್ ಉತ ತಾವತ್ ಕಾಲಂ. ಪರಮಾತ್ಮನನ್ನೇ ನಾನು ಅಲ್ಲಿಗೆಲ್ಲ ನಮಸ್ಕಾರ ಮಾಡಿದ್ದು ಹಾಗೆ ಅಂತ ಹೇಳಿ, ಯದ್ಯಪಿ ಶಿವ ದೇವಾಲಯವೂ ಇದೆ ಅಲ್ಲಿ, ಶಿವಂತರ್ಯಾಮಿಯಾದ ಪರಮಾತ್ಮನಿಗೆ ನಮಸ್ಕಾರ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ರಜತಪೀಠಪುರೇ ದೇವಾಲಯ ದ್ವಯಂ ವರ್ತತೆ ಅಂತ ಹೇಳ್ತಾ ಇದ್ದಾರೆ. ರಜತಪೀಠದಲ್ಲಿ ಅಂದ್ರೆ ಉಡುಪಿಯಲ್ಲಿ 2 ದೇವಸ್ಥಾನ ಇದೆ ಅಂತ ಹೇಳ್ತಾರೆ. ಪೂರ್ವ ದಿಗಾಲಯ, ಪಶ್ಚಿಮ ದಿಗಾಲಯ ಇತಿ. ಹಾಗೆ ಪೂರ್ವ ದಿಕ್ಕಿನಲ್ಲಿ ಒಂದು ಆಲಯ, ಪಶ್ಚಿಮ ದಿಕ್ಕು ಅಂತ. ಪೂರ್ವ ದಿಕ್ಕಿನಲ್ಲಿ ಇರೋದಂದ್ರೆ ಯಾವುದು ಹಾಗೆಂದ್ರೆ ಈಗ ನೋಡಿದಾಗ ಕಾಣಿಸ್ತದೆ ನೋಡಿ. ಪೂರ್ವ ದಿಕ್ಕಿನಲ್ಲಿ ಇರೋದು ಚಂದ್ರಮೌಳೀಶ್ವರ ದೇವಸ್ಥಾನ, ಪಶ್ಚಿಮದಲ್ಲಿ ಇರೋದು ಅನಂತೇಶ್ವರ ದೇವಸ್ಥಾನ. ಕೃಷ್ಣನ ದೇವಸ್ಥಾನ ಆಗ ಇನ್ನೂ ಬಂದಿಲ್ಲ, ಅದು 9ನೇ ಸರ್ಗದಲ್ಲಿ ಬರ್ತಾನೆ ಕೃಷ್ಣ. ಸೊ ಆಚಾರ್ಯರು ಏನ್ ಮಾಡಿದ್ರು, ಮೊದಲು ಪೂರ್ವ ದಿಕ್ಕಿನಲ್ಲಿ ಇದ್ದ ಚಂದ್ರಮೌಳೀಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿದ್ದ ಪರಮಾತ್ಮನಿಗೆ ನಮಸ್ಕಾರ ಮಾಡಿ, ಅಲ್ಲಿಂದ ಪಶ್ಚಿಮ ದಿಕ್ಕಿಗೆ ಬಂದು ಅನಂತೇಶ್ವರ, ಪಶ್ಚಿಮ ದಿಗಾಲಯ, ಪಶ್ಚಿಮ ದಿಕ್ಕಿನಲ್ಲಿ ಇದ್ದ ದೇವಸ್ಥಾನ ಅಂದ್ರೆ ಅದು ಉಡುಪಿಯ ಅನಂತೇಶ್ವರ, ಅಲ್ಲಿಗೆ ಬಂದು ನಮಸ್ಕಾರ ಮಾಡಿದ್ರು ಅಂತ. ಅದರಿಂದ ಆ 2 ದೇವಸ್ಥಾನಕ್ಕೂ ಬರುವಾಗಲೂ ಕೂಡ ಪರಮಾತ್ಮನೇ ನಮಗೆ ಜೊತೆಯಾಗಿ ಬಂದದ್ದು ಅಂತ ವಿಚಾರ. ಇಲ್ಲಿ ಮತ್ತೊಂದು ಸ್ವಾರಸ್ಯ ಅಂದ್ರೆ, ನಾವು ಕೂಡ ಉಡುಪಿ ಕ್ಷೇತ್ರ ದರ್ಶನ ಮಾಡುವಾಗ ಮೊದಲು ಯಾರ ದರ್ಶನ ಮಾಡಬೇಕು? ಆಚಾರ್ಯರು ಮೊದಲು ಯಾರ ದರ್ಶನ ಮಾಡಿದರು? ಪೂರ್ವ ದಿಗಾಲಯ ಅಂದ್ರೆ ಚಂದ್ರಮೌಳೀಶ್ವರ ದೇವಸ್ಥಾನ ನಮಸ್ಕಾರ ಮಾಡಿ, ತದನಂತರ ಪಶ್ಚಿಮ ದಿಕ್ಕು ಅನಂತೇಶ್ವರನ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ, ತದನಂತರ ಕೃಷ್ಣನ ದರ್ಶನ ಮಾಡಬೇಕು ಅಂತ ಅದೊಂದು ಪದ್ಧತಿ ಕೂಡ ಇದೆ. ಯಾಕೆಂದ್ರೆ ಇಲ್ಲಿ ಸೂಚಿತವಾಗಿದೆ ನೋಡಿ. ಮೊದಲು ಆಚಾರ್ಯರು ಪೂರ್ವ ದಿಕ್ಕಿಗೆ ಹೋದರು, ಪೂರ್ವ ದಿಕ್ಕಿನಲ್ಲಿ ಇದ್ದ ಆಲಯಕ್ಕೆ ಹೋದರು,
ತದನಂತರ ಪಶ್ಚಿಮ ದಿಕ್ಕಿನಲ್ಲಿ ಇದ್ದ ಆಲಯಕ್ಕೆ ಹೋದರು. ಒಟ್ಟು ಅದರಿಂದ ಆಚಾರ್ಯರ ಅನುವರ್ತಿಗಳಾಗಿ ಆ ಕ್ರಮವನ್ನು ಅನುಸರಿಸುವ ಒಂದು ಪದ್ಧತಿಯೂ ಕೂಡ ಈಗ ಇದೆ ಅಂತ ಪರಮಾತ್ಮನೇ ನಾವು ಈ ಚಿಂತನೆ ಮಾಡಬೇಕು. ನಮ್ಮ ಜೊತೆಗೆ ಬಂದಾಗ ನಮಗೆ ಕಲಿಸುವ ಪಾಠ ಇದು ಆಚಾರ್ಯರು. ಜೊತೆಗೆ ಪರಮಾತ್ಮ ಸಹಕಾರನಾಗಿ, ಸಹಾಯನಾಗಿ, ಸಖನಾಗಿ ಸದಾ ನಮ್ಮ ಜೊತೆಗೆ ಇರ್ತಾನೆ ಎನ್ನುವ ಚಿಂತನೆ ನಮ್ಮಲ್ಲಿ ಇದ್ರೆ ಸಾಕು. ದೇವರು ನಮ್ಮ ಜೊತೆಗೆ ಇದ್ದಾನೆ ಎಂಬ ಒಂದು ವಿಚಾರ ಇದ್ರೆ ಸಾಕು, ಆ ತಲೆಯಲ್ಲಿ ಆ ಎಚ್ಚರ ಇದ್ರೆ ಸಾಕು ನಮಗೆ. ಅದನ್ನು ಆಚಾರ್ಯ ತಿಳಿಸ್ತಾ ಇದ್ದಾರೆ. ಮುಂದೆ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮವಸ್ತು. ಶ್ರೀಹರೇ ನಮಃ.